ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಪಾಲನೆ ಮಾಡ್ತಾ ಇದ್ದಾರೆ. ಒಂದು ದಿನ ಗೊಲ್ಲರೆಲ್ಲ ಬಂದು ಆ ರಾಜನಿಗೆ ಒಂದು ದೂರ ಹೇಳ್ತಾರೆ, ಸ್ವಾಮಿ, ನಾವು ಅರಣ್ಯ ಪ್ರಾಂತದಲ್ಲಿ ಪಶುಪಾಲನೆ ಮಾಡೋದು ನಮ್ಮ ಮುಖ್ಯ ವೃತ್ತಿ, ಅಂದರೆ ಹಸುಗಳನ್ನು ಸಾಕೋದು ನಮ್ಮ ವೃತ್ತಿ. ಈ ಕಾಲದಲ್ಲಿ ಅರಣ್ಯದಲ್ಲಿ ವ್ಯಾಘ್ರಗಳು ಅಂದರೆ ಹುಲಿ, ಚಿರತೆ, ಸಿಂಹ ಇಂಥವೆಲ್ಲ ಬಂದು ನಮ್ಮ ಹಸುಗಳೆಲ್ಲ ತಿಂದಾಗ್ತಾ ಇದೆ, ವಾಪಸ್ ಬರ್ತಾ ಇಲ್ಲ, ನಮ್ಮ ಜೀವನ ಅಸ್ತವ್ಯಸ್ತ ಆಗಿದೆ, ನಮ್ಮನ್ನು ರಕ್ಷಣೆ ಮಾಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿ ವಿಶ್ರಾಂತಿ ಪಡಿಬೇಕು. ಮರದಡಿಯಲ್ಲಿ ಮಲಗ್ತಾನೆ. ಮಲಗೋಷ್ಟೊಳಗಾಗಿ ನಿದ್ದೆ ಬರುತ್ತೆ. ದಿನ ಕಳೆದೋಯ್ತು, 1, 2, 3, 4 ದಿನ, ವಾರ ಕಳೆದೋಯ್ತು. ಆಯಾಸದಿಂದ ಅವನಿಗೆ ಎಚ್ಚರಿಕೆ ಆಗಲಿಲ್ಲ, ರಾಜನ ಎಚ್ಚರಿಕೆ ಆಗಲಿಲ್ಲ. ಆಗ ಈ ಗೊಲ್ಲರೆಲ್ಲ ವಾರ ಆದಮೇಲೆ ಮತ್ತು ಬಂದು ನೋಡ್ತಾರೆ, ಅರಣ್ಯದಲ್ಲಿ ಪ್ರಶಾಂತವಾಗಿರುತ್ತೆ. ಅರಣ್ಯ ಒಂದು ಕ್ರೂರ ಮೃಗನೂ ಇಲ್ಲ. ಅವ್ರಿಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ರಾಜ ತುಂಬ ಒಳ್ಳೆಯ ಕೆಲಸ ಮಾಡಿದ, ನಮ್ಮನ್ನು ರಕ್ಷಣೆ ಮಾಡಿದ, ನಮ್ಮ ರಾಜ ಸದಾಕಾಲ ಚೆನ್ನಾಗಿರಬೇಕು, ಅದಕ್ಕಾಗಿ ಒಂದು ಪೂಜೆ ಮಾಡಬೇಕು ಅಂತೇಳಿ ಆ ಗೊಲ್ಲರೆಲ್ಲ ಸೇರಿ ಅಲ್ಲಿ ಸತ್ಯನಾರಾಯಣ ವ್ರತ ಅಂತೇಳಿ ಮಾಡ್ತಾರೆ ಅರಣ್ಯದಲ್ಲಿ. ಆ ಅರಣ್ಯದಲ್ಲಿ ಸಿಗುವಂಥ ಹಣ್ಣುಗಳನ್ನು ತಂದು ರಸಾಯನ ಮಾಡಿ, ಹೂಗಳೆಲ್ಲ ತಂದು ಅಲಂಕಾರ ಮಾಡಿ ನೀವು ಹೋಗ್ಬೇಕಾದ್ರೆ ಪ್ರಸಾದ ವಿನಿಯೋಗ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ರಾಜ ಅಲ್ಲೇ ಕಾಣ್ತಾನೆ, ಅಂಗಧ್ವಜ ಮಹಾರಾಜ. ಆಗ ಆ ಗೊಲ್ಲರೆಲ್ಲ ಭಯಭಕ್ತಿಯಿಂದ ರಾಜನಿಗೆ ಪ್ರಸಾದ ಕೊಡಬೇಕು ಅಂತ ಹೋದಾಗ ಆ ರಾಜ ಹೇಳ್ತಾನೆ, ನಾನು ರಾಜಾಧಿರಾಜ, ಏಕಚಕ್ರಾಧಿಪತಿ, ನನಗೂ ನಿಮಗೂ ಭೂಮಿಗೂ ಆಕಾಶಕ್ಕಿದ್ದಷ್ಟು ದೂರ, ನೀವು ಗೊಲ್ಲರು ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಿ ಪ್ರಸಾದವನ್ನು ಧಿಕ್ಕರಿಸ್ತಾರೆ, ಬೇಡ ಅಂತ. ಗೊಲ್ಲರು ಮತ್ತೆ ಮತ್ತೆ ಬೇಡ್ಕೊತಾರೆ, ಮಹಾರಾಜ ಹೇಳ್ಬಿಡಿ, ಆ ರೀತಿ ನಾವು ಮನೆಯಿಂದ ಏನೂ ತಂದಿಲ್ಲ, ಅದರಲ್ಲೂ ಶುಭ್ರವಾಗಿ ಇಲ್ಲಿ ನದಿ ಸ್ನಾನ ಮಾಡಿ ಈ ರಸಾಯನಗಳನ್ನು ಮಾಡಿದ್ದೀನಿ, ಯಾರೂ ತಿಂದಿಲ್ಲ, ಮೊದಲು ಪರಮಾತ್ಮನ ಪ್ರಸಾದ ನೈವೇದ್ಯ ಮಾಡಿದ್ವಿ, ಮೊದಲು ನಿಮಗೆ ಕೊಡ್ತಾ ಇದ್ವಿ, ದಯವಿಟ್ಟು ತಗೊಳ್ಳಿ ಸ್ವಲ್ಪ ಅಂತ ಕೇಳಿದ್ರು ಅವನು ಇಷ್ಟಪಡಲಿಲ್ಲ. ಪ್ರಸಾದವನ್ನು ಧಿಕ್ಕರಿಸಿ ಕುದುರೆಯನ್ನು ಹತ್ತಿ ಹೊರಟೋಗ್ತಾನೆ. ಈ ಮಾತು ಪರಮಾತ್ಮನಿಗೆ ಅರಿವಾಗುತ್ತೆ, ಓಹೋ, ಇಷ್ಟೊಂದು ಅಧಿಕಾರ ಅವರು ಗೊಲ್ಲರು ಕಾಯ್ತಾರೆ, ಗೊಲ್ಲರೆಲ್ಲ ಜನಗಳ ಕಾಯ್ತಾರೆ, ಇವನಿಗೂ ಅವ್ರಿಗೆ ಯಾವುದು ಭೇದ ಭಾವ ಇಲ್ಲ, ನನ್ನ ದೃಷ್ಟಿಯಲ್ಲೆಲ್ಲ ಒಂದೇ, ರಾಜನಾಗಿರ್ಬೋದು, ಆದರೂ ನನ್ನ ದೃಷ್ಟಿಯಲ್ಲಿ ಎಲ್ಲ ಒಂದೇ ಅಂತ ಹೇಳ್ಬಿಟ್ಟು ಪರಮಾತ್ಮ ನನ್ನ ಪ್ರಸಾದ ಬೇಡ ಅನ್ನಲಿಕ್ಕೆ ಶಿಕ್ಷೆ ಆಗಬೇಕು ಅಂತ ಪರಮಾತ್ಮ ಅವನ ರಾಜ್ಯವನ್ನ ಸತಿಸುರನ್ನೆಲ್ಲ ನಾಶ ಮಾಡ್ತಾನೆ. ಅವನು ಹೋಗಿ 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 ಎಷ್ಟು ದೂರ ಹೋದ್ರೂ ರಾಜ್ಯ ಸಿಗಲಿಲ್ಲ. ತಿರುಗಿ ಸುಸ್ತಾಗಿ ಆ ಕುದುರೆ ಬಿದ್ದೋಗುತ್ತೆ, ಮತ್ತೆ ಹೇಳೋದಿಲ್ಲ. ಇವನು ಅರಣ್ಯ ತಿರುಗಿ ರಾಜ್ಯ ಸಿಗದೆ ಸುಸ್ತಾಗಿ ಹಸಿವು ಬಾಯಾರಿಕೆಯಿಂದ ತುಂಬ ಬಳಲುತ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಆಲೋಚನೆ ಬಂತು, ಯಾಕೆ ನಿಮ್ಗೆ ಹಿಂಗಾಯಿತು, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸ್ತು, ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂತೇಳಿ ಗೊಲ್ಲರು ಹೇಳಿದ್ರು ನಾನು ಧಿಕ್ಕರಿಸಿದೆ, ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅವನು ತಕ್ಷಣ ಮತ್ತೆ ಗೊಲ್ಲರಟ್ಟಿಗೆ ಹೋಗಿ ಗೊಲ್ಲರನ್ನು ಬೇಡ್ತಾನೆ, ಏನಯ್ಯ, ನೀವು ಮತ್ತೆ ಬನ್ನಿ, ನನ್ನ ಪರವಾಗಿ ಪೂಜೆ ಮಾಡಿ ನನ್ನನ್ನು ನಿಮ್ಮೊಂದಿಗೆ ಸೇರಿಸ್ಕೊಳ್ಳಿ, ನಾನು ಪರಮಾತ್ಮನ ಒಂದು ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಬಂದು ರಾಜನೂ ಸೇರಿ ಆ ಗೊಲ್ಲರೆಲ್ಲ ಬಂದು ಪರಮಾತ್ಮನ ಸೇವೆಯನ್ನು ರಾಜನೊಂದಿಗೆ ಸೇರಿ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತೇನೆ, ರಾಜನಾದರೂ ಒಂದೇ, ನನ್ನ ಕಾವಲುಗಾರನಾದರೂ ಒಂದೇ, ನನ್ನ ದೃಷ್ಟಿ ಎಲ್ಲರೂ ಒಂದೇ, ಆದರೆ ನನಗೆ ಭಕ್ತಿ ಯುಕ್ತನಾಗಿರಬೇಕು, ಅದನ್ನು ಬಿಟ್ಟು ನನ್ನನ್ನು ಧಿಕ್ಕರಿಸಿದ ಯಾರೇ ಆಗಲಿ ನಾನು ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಟ್ಟು ಆ ರಾಜನಿಗೆ ಒಂದು ವಾರ್ನಿಂಗ್, ಅಂದರೆ ಒಂದು ಇದು ಕೊಟ್ಟು, ಈ ರೀತಿ ಮಾಡಿದ ತಪ್ಪು, ಅದಕ್ಕಾಗಿ ಶಿಕ್ಷೆ ಆಗಿದೆ, ಮುಂದೆ ಇನ್ನೆಂದೂ ಮಾಡಬಾರ್ದು ಅಂತ ಹೇಳಿ ಪರಮಾತ್ಮ ಅವನಿಗೆ ಒಂದು ಇದನ್ನು ಕೊಟ್ಟು, ಆಜ್ಞೆಯನ್ನು ಕೊಟ್ಟು ಮುಂದೆ ಹೋಗು ಅಂದಾಗ ಅವನು ಆ ಹಿಂತಿರುಗಿ ನೋಡಿದ ತಕ್ಷಣ ಅವನ ರಾಜ್ಯ, ಮಕ್ಕಳು, ಸತಿ ಸುಧಾರಿಗಳು, ಬಂಧು ಬಾಂಧವರು ಎಲ್ಲ ಇರ್ತಾರೆ. ಅದೆಲ್ಲ ನೋಡುತ್ತಾ ರಾಜ ಅಂಗಧ್ವಜ ಮಹಾರಾಜನ ಅರಿವಾಯಿತು, ಪರಮಾತ್ಮನ ದೃಷ್ಟಿಯಲ್ಲಿ ನಾವು ಪರಮಾತ್ಮ ಸೇವಕನಾಗಿರಬೇಕು ಅಂತ ಹೇಳ್ಬಿಟ್ಟು ತನ್ನ ಪ್ರಜೆಗಳೊಂದಿಗೆ ಸೇರಿ ಆ ಇಹದಲ್ಲಿ ಸುಖಪಟ್ಟು, ಇಹದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಒಂದು ಪೂಜೆಯನ್ನು ಮಾಡಿ ಸುಖಪಟ್ಟು ಪರಲೋಕದಲ್ಲಿ ವಿಷ್ಣು ಸಾಧನೆಗಳು ಸೇರಿದ್ದಾರೆ ಮಲೆಗೆ ಈ ಸತ್ಯನಾರಾಯಣ ಸ್ವಾಮಿ ಒಂದು ಕಥಾ ಪುರಾಣ ಶ್ರವಣ ಮುಕ್ತಾಯವಾಗುತ್ತೆ. ಈ ಪೂಜೆಯನ್ನು ಮಾಡುತ್ತಿಗೆ, ಈ ಕಥೆಯನ್ನು ಕೇಳಿದಿಗೆ ಎಲ್ರಿಗೂ ಪರಮಾತ್ಮ ಅನುಗ್ರಹ ಇಲ್ಲಿ ಸದಾ. ಪರಮಂ ಪದಗಂ ಸದಾ ಪಶ್ಚಿಮ ಸೂರ್ಯ ನೈವೇದ್ಯ ಕೊಟ್ಬಿಡಿ, ನೈವೇದ್ಯ ಅಲ್ಲೇ ನೈವೇದ್ಯ. ತದ್ವಿಷ್ಣು ಪರಮಂ ಪದಗಂ ಸದಾ ಪಶ್ಚಿಮ ಸೂರ್ಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ಸರ್ವೋ ಜಾತೋ ಆಗಂ ಸಪ್ತಮಿತ ವಿಷ್ಣೋರ್ಯ ಪರಮಂ ಪದಂ. ಓಂ ಸಂಸಾರಂಬಿತ ವಾಮಕುಂಡಲಧರಂ ಮಂಡೋನ್ನತ ಅಗುಲತಂ ಕಿಂಚತ್ 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 ಕೋಮಲಾಪೃತಂ ಸಾಕ್ಷಿ ಪ್ರಸಾದೀಕ್ಷಣಂ ಆಲೋಲಾಂಗುಲಿ ಪಲ್ಲವೈರ್ನುಳ್ಳಿ ಕಾವಪೂರ್ಯಂತ ಮುದಾ ಮೂಲೇ ಕಲ್ಪತರೋ ಶ್ರೀಭಂಗೀರಂ ಧ್ಯಾಯೇ ಜಗನ್ಮೋಹನಂ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಬ್ರಹ್ಮಣೇ ನಮಃ. ಪಂಚಫಲ ನಿವೇದನಂ ಸಮರ್ಪಯಾಮಿ, ಪ್ರಸಾದಂ ಸಮರ್ಪಯಾಮಿ, ನೀರಾಜನಂ ಸಂದರ್ಶಯಾಮಿ. ನೀರಾಜನ ಕರ್ಪೂರಾರ್ತಿ. ಮಾತಾಯ ಶ್ರೀನಿವಾಸಾಯ ಮಂಗಳಂ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರಪ್ರಭುಜಾಯ ವೇದಾಂತ ವೇದ್ಯಾಯ ಮೇಘಶ್ಯಾಮಮೂರ್ತಿಯೇ ಮೋಹನರೂಪಾಯ ಪುಣ್ಯಶ್ಲೋಕ
ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ನಯನ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಎಂಬ ಮಂಟಪ ಬೆಳಕಾಗಿದೆ ಸ್ಥಿರವಾಗಿ ನಿಂತಿರುವುದು ಕಾಪಾಡು ಶ್ರೀ ಸತ್ಯನಾರಾಯಣ ಶಯನ ಪಾವನ ನಯನ ಒಂದ್ಸಲ ಪಟ್ಕಮ್ಮ ಪಾವನ ನಯನ ನಂಬಿದೆ ನಿನ್ನ ಕಾಪಾಗಿ ಏನೆಂದು ನಾ ಬೇಡೆನು ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಣ್ಣೀರ ಅಭಿಷೇಕ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡು ಪ್ರಚೋದಯಾತ್ ಅಪರ್ಜ್ಯೋತಿಷೋ ಅಮೃತಂ ಬ್ರಹ್ಮ ಭೂರ್ಭವಸ್ವರು ನಿವೇದನಂ ಸಮರ್ಪಯಾಮಿ ಗರುಡಧ್ವಜ ಮಂಗಳಂ ಋಷಿಕೇಶೋ ಮಂಗಳಂ ಮಧುಸೂದನಃ ನೀರಾಜನಂ ಸಂದರ್ಶಯಾಮಿ ದೇವರಕ್ಷಾಂಧಾರಯಾಮಿ ನಮಸ್ಕರೋಮಿ ಇಂದಿರಾರಮಣ ಗೋವಿಂದೋ ಗೋವಿಂದ ಹಾಯ್ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಹಂಚಿ ವಿಡಿಯೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ರಥ ನಡೀತಾ ಇದೆ. ಇದು 3ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ ಚೆನ್ನಾಗಿದೆ ಸತ್ಯನಾರಾಯಣ ಸ್ವಾಮಿ ರಥ. ಪೂರ್ಣಾವತಿ ರೆಡಿ ಮಾಡ್ತಾ ಇದ್ದೀವಿ. ನಾನು ನಮ್ಮಕ್ಕ ಇಲ್ಲಿ ನಮ್ಮಕ್ಕ ಕೈಯೋದು, ಆಮೇಲೆ ನಮ್ಮ ತಾಯಿ ತಂದೆ ಇದ್ದಾರೆ, ನಮ್ಮ ತಮ್ಮ ಆಮೇಲೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು. ಪೂರ್ಣಾವತಿ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಪಾಟ್ ಹಾಕಿ ರೆಡಿ ಮಾಡಿ ಐನೂರು ಇವಾಗ ಬೆಲ್ಲದಚ್ಚು ತುಪ್ಪ ಬಿಡ್ತಾ ಇದ್ದಾರೆ. ಆಮೇಲೆ ಪೂರ್ಣಾವತಿ ವಿಡಿಯೋ ನೋಡಿ, ವಿಡಿಯೋ ಹಂಚಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ.